ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಸಿಪಿ ಯೋಗೇಶ್ವರ್ ಗಂಭೀರ ಆರೋಪ ಮಾಡಿದ್ದಾರೆ. 30 ವರ್ಷಗಳ ಹಿಂದೆ ನನಗೆ ಬೆದರಿಕೆ ಹಾಕಿ ಹಣ ಪಡೆದಿದ್ರು. ಈಗ ನನ್ನ ವಿರುದ್ಧ ಅವಹೇಳನವಾಗಿ ಮಾತನಾಡುತ್ತಿದ್ದಾರೆ. ಕ್ಷೇತ್ರದಲ್ಲಿ ರಾಜಕೀಯವಾಗಿ ಯಾರನ್ನೂ ಮುಂದೆ ಬರಲು ಅವರು ಬಿಡಲ್ಲ. ಎಚ್ಡಿಕೆ ನನ್ನ ಹಾಗೂ ಅಶ್ವಥ್ ನಾರಾಯಣ್ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ನನ್ನ ವೃತ್ತಿ ಬಗ್ಗೆ ಕೇವಲವಾಗಿ ಮಾತನಾಡಿದ್ದಾರೆ. ಇನ್ಮುಂದೆ ನನ್ನ ಬಗ್ಗೆ ಅವಹೇಳನ ಮಾಡಿದ್ರೆ ಮಾಧ್ಯಮದ ಮುಂದೆ ಮಾತನಾಡಲ್ಲ, ನೇರವಾಗಿ ಅವರನ್ನೇ ನಿಲ್ಲಿಸಿ ಕೇಳ್ತೀನಿ ಅಂತ ವಾರ್ನ್ ಮಾಡಿದ್ದಾರೆ. 25-30 ವರ್ಷಗಳ ಹಿಂದೆ ನನಗೆ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಕುಟುಂಬ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನಾನು ರಾಮನಗರ ತಾಲೂಕಿನಲ್ಲಿ ಅವತ್ತು ಒಬ್ಬ ಡೆವಲಪರ್ ಆಗಿ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ದೊಡ್ಡ ಹೆಸರು ಮಾಡಿರ್ತೀನಿ. ನನಗೆ ಪರ್ಮಿಷನ್ ಕೊಡಿಸೋದಿಲ್ಲ. ಅವರು ಲ್ಯಾಂಡ್ ಕನ್ವರ್ಷನ್ಗೆ, ಭೂ ಪರಿವರ್ತನೆ ಮಾಡಿ ತೊಂದರೆ ಮಾಡ್ತಾರೆ. ನೈಸ್ ಕಂಪ್ನಿಗೆ ನನ್ನ ಜಾಗ ಅಕ್ವೈರ್ ಮಾಡಿಸ್ತಾರೆ. ಭಾಳ ನನಗೆ ಕಿರುಕುಳ ಕೊಡ್ತಾರೆ. ಅವರೆಲ್ಲ ನನಗೆ ಅವತ್ತು ಎದುರಿಸಿ ಇವರೆಲ್ಲ ತೊಂದರೆ ಕೊಟ್ಬಿಡ್ತಾರೆ ಅಂತೇಳಿ ನನ್ನಿಂದ ದುಡ್ಡು ತಗೊಂಡೋಗಿ ಕುಮಾರಸ್ವಾಮಿ ಮನೆಗೆ ಕೊಡಿಸ್ತಾರೆ. ಇದು 30 ವರ್ಷದ ಹಿಂದಿನ ಕತೆ, ಇವತ್ತೊಂದಲ್ಲ. ಅದಕ್ಕೆ ಸಾಕ್ಷಿಯಾಗಿ ಇನ್ನೂ ಅವರೆಲ್ಲ ಬದುಕಿದ್ದಾರೆ. ಬೇಕಾದ್ರೆ ನೀವು ಅವ್ರನ್ನ ಬೇಕಾದ್ರೆ ಹೋಗಿ ಮಾತಾಡಿಸ್ಬೋದು. ಸುಮಾರು 25-30 ವರ್ಷಗಳ ಹಿಂದೆ ನನಗೆ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ.